ಇವತ್ತು ನಮ್ಮ ಚರ್ಚೆಗೆ ನಾವು ಎತ್ತುಕೊಂಡಿರೋದು ಗಾಯತ್ರಿ ಚೈತನ್ಯ ಅನ್ನೋ ಒಂದು ಕೃತಿಯ ಕೆಲವು ಭಾಗಗಳನ್ನ. ಇದರಲ್ಲಿ ಒಂದು ಬಹಳ ದೊಡ್ಡ ದಿಟ್ಟವಾದ ಪ್ರತಿಪಾದನೆ ಇದೆ. ಇಡೀ ಬ್ರಹ್ಮಾಂಡದ ಜ್ಞಾನ ಒಂದು ಮಂತ್ರದಲ್ಲಿ, ಒಂದು ಬೀಜರೂಪದಲ್ಲಿ ಅಡಗಿದೆ ಅಂತ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ನಂಬೋಕೆ ಕಷ್ಟನೂ ಆಗ್ಬೋದು. ಇವತ್ತು ನಾವು ಈ ಒಂದು ವಾದದ ಆಳಕ್ಕೆ ಇಳಿದು ನೋಡೋಣ. ಒಂದು ಮಂತ್ರಕ್ಕೂ ಜ್ಞಾನಕ್ಕೂ ಇರುವ ಸಂಬಂಧವಾದರೂ ಏನು? ಇದು ನಿಜವಾಗ್ಲೂ ಸಾಧ್ಯನಾ? ಹಾಗಾದ್ರೆ ಹೇಗೆ? ಈ ಪುಸ್ತಕ ಕೊಡೋ ಉತ್ತರಗಳನ್ನೊಮ್ಮೆ ಅನ್ವೇಷಿಸೋಣ. ಹೌದು, ಇದು ಖಂಡಿತ ಒಂದು ಸಾಮಾನ್ಯವಾದ ಹೇಳಿಕೆ ಅಲ್ಲ. ಸಾಮಾನ್ಯವಾಗಿ ನಾವು ಮಂತ್ರ ಅಂದ್ರೆ ಅದೊಂದು ಪ್ರಾರ್ಥನೆ ಅಥವಾ ಒಂದು ಧಾರ್ಮಿಕ ಆಚರಣೆ, ಮನಸ್ಸಿಗೆ ಶಾಂತಿ ಕೊಡೋ ಒಂದು ಸಾಧನ ಅಂತ ಅಂದ್ಕೊಳ್ತೀವಿ. ಆದ್ರೆ ಈ ಕೃತಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಗಾಯತ್ರಿ ಮಂತ್ರ ಕೇವಲ ಪ್ರಾರ್ಥನೆ ಅಲ್ಲ, ಅದು ಜ್ಞಾನದ ಸಾಕ್ಷಾತ್ ಸ್ವರೂಪ ಅಂತ ಹೇಳುತ್ತೆ. ಅಂದ್ರೆ ಮಂತ್ರ ಬೇರೆ, ಜ್ಞಾನ ಬೇರೆ ಅಲ್ಲ, ಎರಡೂ ಒಂದೇ ಅನ್ನೋದು ಇದರ ನಿಲುವು. ಈ ವಿಚಾರವೇ ನಮ್ಮ ಚರ್ಚೆಯನ್ನ ಬಹಳ ಆಸಕ್ತಿದಾಯಕವಾಗಿಸುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಯೇ ಇದು. ಗಾಯತ್ರಿಯೇ ಜ್ಞಾನ ಅಂತ ನೇರವಾಗಿ ಹೇಳಲಾಗಿದೆ. ಇದರ ಅರ್ಥವನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಮಂತ್ರ ಮತ್ತು ಜ್ಞಾನ ಒಂದೇ ಅಂದ್ರೆ ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಜ್ಞಾನವನ್ನ ನೋಡೋ ನಮ್ಮ ದೃಷ್ಟಿಕೋನವನ್ನ ಸ್ವಲ್ಪ ಬದಲಿಸ್ಬೇಕು. ಇಲ್ಲಿ ಜ್ಞಾನ ಅಂದ್ರೆ ಕೇವಲ ಪುಸ್ತಕ ಓದಿ ಮಾಹಿತಿ ಸಂಗ್ರಹಿಸೋದು ಮಾತ್ರ ಅಲ್ಲ. ಈ ಪುಸ್ತಕದ ಪ್ರಕಾರ ಗಾಯತ್ರಿ ಮಂತ್ರ ಸಮಸ್ತ ದೈವಿಕ ಜ್ಞಾನದ ಉಗಮ. ಅಂದ್ರೆ ಜ್ಞಾನದ ಮೂಲಸೆಲೆಯೇ ಈ ಮಂತ್ರ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಕೂಡ ಹೇಳ್ತಾರೆ. ಇಡೀ ಪ್ರಪಂಚದ ಸರ್ವಜ್ಞಾನ ಮತ್ತು ವಿಜ್ಞಾನಗಳು ಗಾಯತ್ರಿ ಮಂತ್ರದ ಮುಖಾಂತರವೇ ಉದಯಿಸಿವೆ ಅಂತ. ಒಂದ್ ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಬರುತ್ತೆ. ಆಧ್ಯಾತ್ಮಿಕ ಜ್ಞಾನದ ಮೂಲ ಗಾಯತ್ರಿ ಮಂತ್ರ ಅನ್ನೋದನ್ನ ಒಪ್ಕೊಳ್ಬೋದು. ಆದ್ರೆ ಸರ್ವಜ್ಞಾನ ಮತ್ತು ವಿಜ್ಞಾನಗಳು ಅಂದ್ರೆ ಇವತ್ತಿನ ಆಧುನಿಕ ವಿಜ್ಞಾನ, ಟೆಕ್ನಾಲಜಿ, ಮೆಡಿಸಿನ್ ಎಲ್ಲಕ್ಕೂ ಇದೇ ಮೂಲ ಅಂತ ಹೇಳೋದು ಸ್ವಲ್ಪ ಜಾಸ್ತಿ ಎನಿಸ್ವಾ? ಈ ವಾದವನ್ನ ಈ ಕೃತಿ ಹೇಗೆ ಸಮರ್ಥಿಸ್ಕೊಳ್ಳುತ್ತೆ? ಖಂಡಿತ, ಇದು ಬಹಳ ಸಹಜವಾದ ಪ್ರಶ್ನೆ. ಇಲ್ಲಿ ನೇರವಾಗಿ ಐನ್ಸ್ಟೀನ್ನ E=mc² ಸೂತ್ರ ಗಾಯತ್ರಿ ಮಂತ್ರದಲ್ಲಿದೆ ಅಂತ ಹೇಳ್ತಿಲ್ಲ. ಬದಲಾಗಿ ಜ್ಞಾನದ ಮೂಲ ಪ್ರೇರಣೆ ಇದೆಯಲ್ಲ, ಸತ್ಯವನ್ನ ಅರಿಯೋ ಒಂದು ಮೂಲಭೂತವಾದ ಅರಿವು, ಕಾನ್ಷಿಯಸ್ನೆಸ್, ಅದರ ಮೂಲ ಇದು ಅಂತ ಹೇಳಲಾಗ್ತಿದೆ. ಒಂದು ಪೌರಾಣಿಕ ಉದಾಹರಣೆ ಮೂಲಕ ಇದನ್ನ ವಿವರಿಸ್ತಾರೆ. ಬ್ರಹ್ಮದೇವನು ಸೃಷ್ಟಿ ಮಾಡೋ ಮೊದಲು ತಪಸ್ಸು ಮಾಡಿದಾಗ ಆತನಿಗೆ ಗಾಯತ್ರಿ ಮಂತ್ರದ ಜ್ಞಾನ ಲಭಿಸಿತು. ಆ ಜ್ಞಾನಶಕ್ತಿಯನ್ನೇ ಇಂಧನವಾಗಿ ಬಳಸ್ಕೊಂಡು ಆತ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಅಂತ ಹೇಳಲಾಗುತ್ತೆ. ಅಂದ್ರೆ ಸೃಷ್ಟಿಯ ಬ್ಲೂಪ್ರಿಂಟ್ ಅಥವಾ ಅದರ ಹಿಂದಿನ ಜ್ಞಾನಶಕ್ತಿಯೇ ಈ ಮಂತ್ರ. ಹಾಗಾಗಿ ಆ ಸೃಷ್ಟಿಯ ಭಾಗವಾಗಿರೋ ಯಾವುದೇ ಜ್ಞಾನ ಅಥವಾ ವಿಜ್ಞಾನವಿರ್ಲಿ, ಅದರ ಮೂಲ ಬೀಜ ಈ ಮಂತ್ರದಲ್ಲಿದೆ ಅನ್ನೋದು ಇಲ್ಲಿನ ವಾದ. ಓಕೆ, ಅಂದ್ರೆ ಇದೊಂದು ತಾತ್ವಿಕ ನೆಲಗಟ್ಟು. ಜ್ಞಾನದ ಬೀಜ ಇಲ್ಲಿದೆ, ಅದರಿಂದ ಮರಗಳು ಬೇರೆ ಬೇರೆ ರೂಪದಲ್ಲಿ ಬೆಳೆದಿವೆ ಅಂತ. ಇದೊಂದು ದೊಡ್ಡ ತಾತ್ವಿಕ ವಿಷಯ ಆಯ್ತು. ಆದರೆ ನನ್ನ ನಿಜವಾದ ಕುತೂಹಲ ಇರೋದು, ಇದು ಒಬ್ಬ ಸಾಮಾನ್ಯ ಸಾಧಕನಿಗೆ, ಒಬ್ಬ ವ್ಯಕ್ತಿಗೆ ಹೇಗೆ ಕೆಲಸ ಮಾಡುತ್ತೆ? ಸುಮ್ಮನೆ ಮಂತ್ರವನ್ನ ಪುನರಾವರ್ತನೆ ಮಾಡಿದ ತಕ್ಷಣ ಜ್ಞಾನ ಬಂದ್ಬಿಡ್ತಾ? ಅದರ ಪ್ರಕ್ರಿಯೆ ಬಗ್ಗೆ ಈ ಪುಸ್ತಕ ಏನ್ ಹೇಳುತ್ತೆ? ಅತ್ಯುತ್ತಮ ಪ್ರಶ್ನೆ. ತಾತ್ವಿಕ ಭಾಗದಿಂದ ಈಗ ಪ್ರಾಯೋಗಿಕ ಭಾಗಕ್ಕೆ ಬರೋಣ. ಇಲ್ಲ, ಮಂತ್ರ ಹೇಳಿದ ತಕ್ಷಣ ಜ್ಞಾನದ ಹೊಳೆ ಹರಿಯೋದಿಲ್ಲ. ಅದು ಒಂದು ಕ್ರಮಬದ್ಧವಾದ ಪ್ರಕ್ರಿಯೆ. ಈ ಕೃತಿಯಲ್ಲಿ ಸಾಧಕನ ಜ್ಞಾನ ನೇತ್ರ ತೆರೆಯುತ್ತದೆ ಅಂತ ಹೇಳಲಾಗಿದೆ. ಜ್ಞಾನ ನೇತ್ರ ಅಂದ್ರೆ ಮೂರನೇ ಕಣ್ಣು ಅಂತಾರಲ್ಲ, ಹಾಗೆ. ಇದ್ರರ್ಥ ನಾವು ಜಗತ್ತನ್ನ ಕೇವಲ ನಮ್ಮ ಎರಡು ಭೌತಿಕ ಕಣ್ಣುಗಳಿಂದ ನೋಡೋದಲ್ಲ, ಬದಲಾಗಿ ಒಂದು ಆಂತರಿಕ ಅರಿವಿನಿಂದ, ಸತ್ಯದ ದೃಷ್ಟಿಯಿಂದ ನೋಡೋ ಸಾಮರ್ಥ್ಯವನ್ನ ಗಳಿಸ್ಕೊಳ್ಳೋದು. ಈ ಪ್ರಕ್ರಿಯೆಯಲ್ಲಿ ಕೆಲವು ನಿರ್ದಿಷ್ಟ ಹಂತಗಳಿವೆ. ಆ ಹಂತಗಳು ಯಾವುವು? ಮೊದಲ ಮತ್ತು ಅತ್ಯಂತ ಪ್ರಮುಖವಾದ ಹಂತ ಚಿತ್ತಶುದ್ಧಿ. ನಮ್ಮ ಮನಸ್ಸು ಅಥವಾ ಚಿತ್ತವನ್ನ ಒಂದು ಸರೋವರಕ್ಕೆ ಹೋಲಿಸಬಹುದು. ಆ ಸರೋವರದಲ್ಲಿ ಸಾವಿರಾರು ಯೋಚನೆಗಳು, ಆಸೆಗಳು, ಭಯಗಳು, ನೆನಪುಗಳು ಅಲೆಗಳ ಹಾಗೆ ಸದಾ ಏಳುತ್ತಿರ್ತವೆ. ಇದರಿಂದ ನೀರು ಕದಡಿ ಹೋಗಿರುತ್ತೆ. ಕದಡಿದ ನೀರಿನಲ್ಲಿ ಕೆಳಗಿರೋದು ಸ್ಪಷ್ಟವಾಗಿ ಕಾಣಲ್ಲ ಅಲ್ವಾ? ಗಾಯತ್ರಿ ಮಂತ್ರದ ನಿರಂತರ ಜಪದಿಂದ ಈ ಅಲೆಗಳು ನಿಧಾನವಾಗಿ ಶಾಂತವಾಗ್ತಾ ಹೋಗುತ್ತೆ. ಮನಸ್ಸು ಸ್ಥಿರವಾಗತ್ತೆ, ನಿರ್ಮಲವಾಗತ್ತೆ. ಹೀಗೆ ಶುದ್ಧವಾದ, ನಿಶ್ಚಲವಾದ ಮನಸ್ಸಿನಲ್ಲಿ ಜ್ಞಾನದ ಜ್ಯೋತಿ ತಾನಾಗಿಯೇ ಬೆಳಗತ್ತೆ. ಸತ್ಯವು ತನ್ನಷ್ಟಕ್ಕೆ ತಾನೇ ಪ್ರಕಟವಾಗತ್ತೆ. ಓ, ಅಂದ್ರೆ ಕೊಳೆಯಾದ ಕನ್ನಡಿಯ ಮೇಲೆ ಪ್ರತಿಬಿಂಬ ಸರಿಯಾಗಿ ಕಾಣೋದಿಲ್ಲ. ಕನ್ನಡಿಯನ್ನ ಸ್ವಚ್ಛಗೊಳಿಸಿದರೆ ವಸ್ತು ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆಯೇ ಮನಸ್ಸನ್ನು ಶುದ್ಧಗೊಳಿಸಿದರೆ ಜ್ಞಾನ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದು ಅರ್ಥವಾಯಿತು. ಮುಂದಿನ ಹಂತ ಯಾವುದು?
ಅತ್ಯುತ್ತಮವಾದ ಹೋಲಿಕೆ, ನಿಖರವಾಗಿ. ಎರಡನೇ ಹಂತ ಅಜ್ಞಾನ ನಾಶ. ಇಲ್ಲಿ ಅಜ್ಞಾನ ಅಂದ್ರೆ ಮಾಹಿತಿ ಇಲ್ಲದಿರೋದು ಅಂತಲ್ಲ, ಬದಲಾಗಿ ಸತ್ಯವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿರೋದು. ಈ ಪುಸ್ತಕದ ಪ್ರಕಾರ ನಮ್ಮ ಅಜ್ಞಾನಕ್ಕೆ 3 ಮುಖ್ಯವಾದ ಗಂಟುಗಳಿವೆ. ಅವನ್ನ ಅವಿದ್ಯೆ, ಕಾಮ ಮತ್ತು ಕರ್ಮ ಗ್ರಂಥಿಗಳು ಅಂತ ಕರೀತಾರೆ. ಈ 3 ಗಂಟುಗಳು ಅಂದ್ರೇನು? ಅದನ್ನ ಇವತ್ತಿನ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಖಂಡಿತ ಇದನ್ನ ಒಂದು ಆಧುನಿಕ ರೂಪಕದ ಮೂಲಕ ಯೋಚಿಸಬಹುದು. ಅವಿದ್ಯೆ ಎಂದ್ರೆ ನಮ್ಮ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಂನಲ್ಲೇ ಒಂದು ತಪ್ಪು ಕೋಡ್ ಅಥವಾ ಬಗ್ ಇರೋ ಹಾಗೆ. ಇದ್ರಿಂದ ನಾವು ಜಗತ್ತನ್ನ ಸರಿಯಾಗಿ ಗ್ರಹಿಸೋದೇ ಇಲ್ಲ. ಅಶಾಶ್ವತವಾದುದನ್ನ ಶಾಶ್ವತ, ಅಸತ್ಯವನ್ನ ಸತ್ಯ ಅಂದ್ಕೊಳ್ತೀವಿ. ಕಾಮ ಅಂದ್ರೆ ನಮ್ಮ ಫೋನಿನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಸದಾ ಓಡ್ತಿರುವ ಬ್ಯಾಟರಿ ಖಾಲಿ ಮಾಡೋ ಆಪ್ಸ್ ತರ. ಇವು ನಮ್ಮ ಶಕ್ತಿಯನ್ನೆಲ್ಲ ಲೌಕಿಕ ಆಸೆಗಳ ಹಿಂದೆ ಓಡೋಕೆ ಬಳಸ್ಕೊಂಡು ನಮ್ಮನ್ನ ಸುಸ್ತು ಮಾಡುತ್ತವೆ. ಇನ್ನು ಕರ್ಮ, ಅದು ನಾವು ಮಾಡೋ ಪ್ರತಿಯೊಂದು ಕ್ರಿಯೆಗೂ ಒಂದು ಲಾಗ್ ಫೈಲ್ ಸೃಷ್ಟಿಯಾಗಿ ನಮ್ಮನ್ನ ಒಂದು ಚಕ್ರದಲ್ಲಿ, ಒಂದು ಪ್ಯಾಟರ್ನ್ನಲ್ಲಿ ಸಿಕ್ಕಿಸಿ ಹಾಕೋ ಹಾಗೆ. ಗಾಯತ್ರಿ ಸಾಧನೆಯು ಈ 3 ಗಂಟುಗಳನ್ನ ಒಂದೊಂದಾಗಿ ಬಿಡಿಸಿ ನಮ್ಮನ್ನ ಆ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಆಗ ಜ್ಞಾನದ ಪ್ರಕಾಶಕ್ಕೆ ಜಾಗ ಸಿಗುತ್ತೆ. ವಾವ್! ಈ ಹೋಲಿಕೆ ವಿಷಯವನ್ನ ಬಹಳ ಸ್ಪಷ್ಟಪಡಿಸಿತು. ಚಿತ್ತಶುದ್ಧಿ ಮತ್ತು ಅಜ್ಞಾನ ನಾಶದ ಜೊತೆಗೆ ಇನ್ನೊಂದು ವಿಷಯದ ಬಗ್ಗೆನೂ ಹೇಳಲಾಗಿದೆ, ದೋಷ ನಿವಾರಣೆ ಅಂತ. ಸಾಧಕನಲ್ಲಿರುವ ದುಷ್ಟತನ, ಕೆಟ್ಟ ಗುಣಗಳನ್ನು ನಾಶ ಮಾಡಿ ಅವನಿಗೆ ಸಮ್ಯಜ್ಞಾನ ಅಂದ್ರೆ ಸರಿಯಾದ ಸಮಗ್ರವಾದ ಜ್ಞಾನವನ್ನ ನೀಡುತ್ತೆ ಅಂತನೂ ಉಲ್ಲೇಖ ಇದೆ. ಹೌದು, ಇದೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ಇದು ಕೇವಲ ಮಾಹಿತಿಯನ್ನ ತಲೆಗೆ ತುಂಬಿಕೊಳ್ಳೋ ಪ್ರಕ್ರಿಯೆಯಲ್ಲ. ಇದು ವ್ಯಕ್ತಿಯ ಆಂತರಿಕ ಪರಿವರ್ತನೆಯ, ಶುದ್ಧೀಕರಣದ ಪ್ರಕ್ರಿಯೆ. ಜ್ಞಾನವನ್ನ ಪಡೆಯೋಕೆ ಮೊದ್ಲು ನಾವು ಆ ಜ್ಞಾನವನ್ನ ಗ್ರಹಿಸೋ ಪಾತ್ರೆಯಾಗ್ಬೇಕು. ಆ ಪಾತ್ರೆಯನ್ನ ಶುದ್ಧಿಗೊಳಿಸೋ ಕೆಲ್ಸವನ್ನ ಈ ಸಾಧನೆ ಮಾಡತ್ತೆ. ಇದೇ ಕಾರಣಕ್ಕೆ ಈ ಮಂತ್ರವು ಸಾಧಕನಿಗೆ ಹೊರಗಿನಿಂದ ಜ್ಞಾನವನ್ನ ತಂದುಕೊಡಲ್ಲ, ಬದಲಾಗಿ ಅವನೊಳಗೆ ಇರೋ ಜ್ಞಾನವನ್ನ ಅನಾವರಣಗೊಳಿಸೋಕೆ ಸಹಾಯ ಮಾಡೋ ಗುರುವಿನ ಪಾತ್ರ ವಹಿಸುತ್ತೆಯಂತ ಈ ಕೃತಿಯಲ್ಲಿ ಹೇಳಲಾಗಿದೆ. ಸರಿ, ಮಂತ್ರವೇ ಗುರುವಾಗಿ ನಮ್ಮನ್ನು ಶುದ್ಧೀಕರಿಸಿ ಜ್ಞಾನಕ್ಕೆ ಸಿದ್ಧಗೊಳಿಸುತ್ತೆ ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ಮೂಲಕ ಲಭಿಸೋ ಜ್ಞಾನದ ವ್ಯಾಪ್ತಿ ಎಷ್ಟು? ಅದಕ್ಕೇನಾದರೂ ಮಿತಿ ಇದೆಯಾ? ಈ ಪುಸ್ತಕದ ಪ್ರಕಾರ ಅದಕ್ಕೆ ಮಿತಿಯೇ ಇಲ್ಲ. ಈ ಜ್ಞಾನವನ್ನ ಒಂದು ಅನಂತ ಸಾಗರಕ್ಕೆ ಹೋಲಿಸಲಾಗಿದೆ. ಇದು ಲೌಕಿಕ ಮತ್ತು ಪಾರಲೌಕಿಕ ಕ್ಷೇತ್ರಗಳೆರಡಕ್ಕೂ ಸಂಬಂಧಿಸಿದೆ. ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋ ಜ್ಞಾನದಿಂದ ಹಿಡಿದು ಸೃಷ್ಟಿಯ ರಹಸ್ಯಗಳನ್ನ ಅರಿಯೋ ಪಾರಮಾರ್ಥಿಕ ಜ್ಞಾನದವರೆಗೂ ಎಲ್ಲವನ್ನೂ ಇದು ಒಳಗೊಂಡಿದೆ. ನೀವು ಹೀಗೆ ಹೇಳುವಾಗ ಆ ಒಂದು ವಾಕ್ಯ ನನಗೆ ನೆನಪಾಗ್ತಿದೆ. ಅದು ಬಹಳ ದಿಟ್ಟವಾದ ಹೇಳಿಕೆ. ಗಾಯತ್ರಿ ಮಂತ್ರದಿಂದ ಪಡೆಯಲಾಗದ ಜ್ಞಾನವು ಸಂಪೂರ್ಣ ಸೃಷ್ಟಿಯಲ್ಲಿಯೇ ಇಲ್ಲ ಎಂದರೆ ಅತಿಶಯೋಕ್ತಿಯಾಗಲಾರದು ಅಂತ. ಇದು ಕೇಳೋಕೆ ಒಂದು ರೀತಿಯಲ್ಲಿ ನಂಬೋಕೆ ಅಸಾಧ್ಯವಾದ ಮಾತು. ನಿಜ. ಇದು ಈ ಮಂತ್ರದ ಜ್ಞಾನಶಕ್ತಿಯ ಮೇಲಿರುವ ಅಪಾರವಾದ ನಂಬಿಕೆಯನ್ನ ತೋರಿಸುತ್ತೆ. ಇದರ ಮುಂದುವರೆದ ಭಾಗವಾಗಿ ಜ್ಞಾನದಿಂದ ತುಂಬಿದ ಅನೇಕ ದೊಡ್ಡ ದೊಡ್ಡ ಗ್ರಂಥಗಳು, ಶಾಸ್ತ್ರಗಳು ಗಾಯತ್ರಿ ಮಂತ್ರದ ಆಧಾರದಿಂದಲೇ, ಅದರ ಸ್ಫೂರ್ತಿಯಿಂದಲೇ ರಚನೆಯಾಗಿವೆ ಎಂದು ಸಹ ಉಲ್ಲೇಖ ಇದೆ. ಅಂದ್ರೆ ಈ ಮಂತ್ರವು ಜ್ಞಾನದ ಒಂದು ಮೂಲ ಬೀಜವಾದ್ರೆ, ಮಹಾನ್ ಗ್ರಂಥಗಳು ಆ ಬೀಜದಿಂದ ಬೆಳೆದ ಬೃಹತ್ ಮರಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೃತಿಯಲ್ಲಿ ಲೇಖಕರು ತಮ್ಮ ವೈಯಕ್ತಿಕ ಅನುಭವವೊಂದನ್ನು ಹಂಚಿಕೊಂಡಿದ್ದಾರೆ. ಅದು ಈ ವಿಷಯವನ್ನ ಒಂದು ಬೇರೆನೇ ಹಂತಕ್ಕೆ ಕೊಂಡೊಯ್ಯುತ್ತೆ. ಅವ್ರು ಹೀಗೆ ಬರೀತಾರೆ, ನೈಜ ಸಾಧಕರು ಒಂದು ಪುಸ್ತಕವನ್ನ ಕೈಯಲ್ಲಿ ಹಿಡಿದು ಪುಟಗಳನ್ನು ತಿರುಗಿಸಿದ್ರೆ ಸಾಕು, ಅದನ್ನು ಓದದೆಯೇ ಅದರಲ್ಲಿರುವ ಸಮಸ್ತ ಜ್ಞಾನವನ್ನು ಗ್ರಹಿಸ್ತಾರೆ. ಇದನ್ನು ನಾನು ನನ್ನ ಸದ್ಗುರುವಿನಲ್ಲಿ ಪ್ರತ್ಯಕ್ಷವಾಗಿ ಕಂಡಿರುವೆ. ಏನೇಳ್ತಿದ್ದೀರಾ? ಪುಸ್ತಕವನ್ನ ಓದದೆಯೇ ಜ್ಞಾನ ಗ್ರಹಿಸೋದಾ? ಇದು ಹೇಗೆ ಸಾಧ್ಯ? ಇದು ಸಾಮಾನ್ಯ ಮನುಷ್ಯರಾದ ನಮಗೆ ನಂಬಲಿಕ್ಕೆ ಆಗದಂಥ ಮಾತು. ಖಂಡಿತ. ಇದು ನಮ್ಮ ಜ್ಞಾನಗ್ರಹಿಕೆಯ ಸಾಮಾನ್ಯ ಕಲ್ಪನೆಗಳನ್ನ ಮೀರಿದ ಒಂದು ಸ್ಥಿತಿ. ಆದ್ರೆ ಇದು ನಾವು ಮೊದಲು ಮಾತಾಡಿದ ಚಿತ್ತಶುದ್ಧಿಯ ಪರಿಕಲ್ಪನೆಗೆ ನೇರವಾಗಿ ಸಂಬಂಧಿಸಿದೆ. ಇದನ್ನ ಹೀಗೆ ಯೋಚಿಸಿ. ನಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾದಾಗ, ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣೋ ಹಾಗೆ ಜ್ಞಾನವು ನೇರವಾಗಿ ನಮ್ಮ ಚೈತನ್ಯದಲ್ಲಿ ಪ್ರತಿಫಲಿಸುತ್ತೆ. ಆಗ ಅಕ್ಷರಗಳು, ಭಾಷೆ, ಓದುವಿಕೆ ಅನ್ನೋ ಮಾಧ್ಯಮಗಳ ಅವಶ್ಯಕತೆನೇ ಇರೋದಿಲ್ಲ. ಮಾಹಿತಿ ನೇರವಾಗಿ ಚೈತನ್ಯದ ಮಟ್ಟದಲ್ಲಿ ಗ್ರಹಿಸಲ್ಪಡುತ್ತೆ. ಇದು ಸಾಧನೆಯ ಅತ್ಯುನ್ನತ ಸ್ಥಿತಿಯನ್ನ ಸೂಚಿಸುತ್ತೆ.
ಲೇಖಕರು ತಾವು ಕಂಡ ಸತ್ಯವನ್ನ ಇಲ್ಲಿ ದಾಖಲಿಸಿದ್ದಾರೆ. ಓ, ಹಾಗೆಂದರೆ ಆ ಅನುಭವವನ್ನು ನಾವು ಮೊದಲು ಚರ್ಚಿಸಿದ ಚಿತ್ತಶುದ್ಧಿಯ ಒಂದು ತಾರ್ಕಿಕ ಅಂತ್ಯ ಅಂತ ಹೇಳಬಹುದು. ಸರಿ, ಹಾಗಾದರೆ ಈ ಜ್ಞಾನ ಮಾರ್ಗದ ಅಂತಿಮ ಗುರಿ ಏನು? ಚಿತ್ತಶುದ್ಧಿಯಾಯಿತು, ಜ್ಞಾನ ಲಭಿಸಿತು, ಮುಂದೆ ಏನು? ಈ ಜ್ಞಾನದಿಂದ ಸಾಧಕನಿಗೆ ಅಂತಿಮವಾಗಿ ಏನ್ ಸಿಗುತ್ತೆ? ಈ ಜ್ಞಾನಮಾರ್ಗದ ಅಂತಿಮ ಗುರಿ ಮುಕ್ತಿ ಅಥವಾ ಮೋಕ್ಷ. ಗಾಯತ್ರಿ ಸಾಧನೆಯು ನಮ್ಮಲ್ಲಿನ ಅಜ್ಞಾನದ ಕತ್ತಲೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿ ಸಾಧಕನನ್ನ ಪರಬ್ರಹ್ಮ ತತ್ವದ ದಿವ್ಯ ಜ್ಞಾನದಡಿಗೆ ಕರೆದೊಯ್ಯುತ್ತೆ. ಪರಬ್ರಹ್ಮ ತತ್ವ ಅಂದ್ರೆ ಈ ಸೃಷ್ಟಿಯ ಮೂಲ ಸತ್ಯ, ದಿ ಅಲ್ಟಿಮೇಟ್ ರಿಯಾಲಿಟಿ. ಆ ಮೂಲ ಸತ್ಯವನ್ನ ಅರಿಯೋದೇ, ಅದರೊಂದಿಗೆ ಒಂದಾಗೋದೇ ಈ ಪಯಣದ ಅಂತಿಮ ಗುರಿ. ಈ ಪ್ರಕ್ರಿಯೆಯಲ್ಲಿ ಶುದ್ಧ ಬುದ್ಧಿಯ ಪಾತ್ರವೇನು? ಗಾಯತ್ರಿ ಮಂತ್ರದ ಪ್ರಾರ್ಥನೆಯಲ್ಲೇ ಧ್ಯೋಯೋನಃ ಪ್ರಚೋದಯಾತ್ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸು ಅಂತ ಕೇಳಿಕೊಳ್ತೀವಲ್ಲ, ಅದರ ಬಗ್ಗೆ ಈ ಕೃತಿಯಲ್ಲಿ ಏನ್ ಹೇಳಲಾಗಿದೆ? ಬಹಳ ಮುಖ್ಯವಾದ ಅಂಶವನ್ನ ಪ್ರಸ್ತಾಪಿಸಿದ್ದೀರಿ. ಗಾಯತ್ರಿ ಮಂತ್ರವು ಸಾಧಕನಿಗೆ ಶುದ್ಧ ಬುದ್ಧಿಯನ್ನು ಕರುಣಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ನಮ್ಮ ಸಾಮಾನ್ಯ ಬುದ್ಧಿ ಇದೆಯಲ್ಲ, ಅದು ರಾಗ, ದ್ವೇಷ, ಇಷ್ಟ, ಕಷ್ಟ, ಆಸೆ, ನಿರಾಸೆಗಳಿಂದ ಕಲುಷಿತಗೊಂಡಿರುತ್ತೆ. ನಾವು ತೆಗೆದುಕೊಳ್ಳೋ ನಿರ್ಧಾರಗಳು ಈ ಭಾವನೆಗಳಿಂದ ಪ್ರೇರಿತವಾಗಿರುತ್ತವೆ. ಆದರೆ ಸಾಧನೆಯ ಮೂಲಕ ಲಭಿಸೋ ಈ ಶುದ್ಧ ಬುದ್ಧಿಯು ಯಾವುದೇ ಕಲ್ಮಶಗಳಿಲ್ಲದೆ ಸತ್ಯವನ್ನ ಇದ್ದ ಹಾಗೆ ಸ್ಪಷ್ಟವಾಗಿ ಗ್ರಹಿಸೋ ಸಾಮರ್ಥ್ಯ ಹೊಂದಿರುತ್ತೆ. ಇದು ಸತ್ಯ, ನಿತ್ಯ ಮತ್ತು ಶಾಶ್ವತ ಜ್ಞಾನ. ಈ ಶುದ್ಧ ಬುದ್ಧಿಯ ಜೊತೆಗೆ ಸಾಧಕನಿಗೆ ವಿವೇಕ ಮತ್ತು ವೈರಾಗ್ಯಗಳು ಲಭಿಸ್ತವೆ. ಅಂದ್ರೆ ವಿವೇಕ ಅಂದ್ರೆ ಕೇವಲ ಸರಿ ತಪ್ಪು ತಿಳಿಯೋದಲ್ಲ, ಯಾವ ಯೋಚನೆಗೆ ಬೆಲೆ ಕೊಡಬೇಕು, ಯಾವುದನ್ನ ಬಿಡಬೇಕು ಅಂತ ಗ್ರಹಿಸೋ ಸ್ಪಷ್ಟತೆ. ಇನ್ನು ವೈರಾಗ್ಯ ಅಂದ್ರೆ ನಮ್ಮ ಫೋನ್ನಲ್ಲಿ ಬರೋ ಪ್ರತಿಯೊಂದು ನೋಟಿಫಿಕೇಷನ್ಗೂ ತಕ್ಷಣ ಪ್ರತಿಕ್ರಿಯಿಸದೆ ಅದರಿಂದ ದೂರ ನಿಲ್ಲೋ ಸಾಮರ್ಥ್ಯದ ಹಾಗೆ. ಲೌಕಿಕ ವಿಷಯಗಳಿಗೆ ಅಂಟ್ಕೊಳ್ಳದೆ ಅಂತರವನ್ನ ಕಾಯ್ದುಕೊಳ್ಳೋದು. ಇವೆರಡೂ ಜ್ಞಾನ ಮಾರ್ಗದಲ್ಲಿ ಬಹಳ ಮುಖ್ಯ. ಖಂಡಿತ. ಆ ವಿವೇಕ, ವೈರಾಗ್ಯ ಮತ್ತು ಶುದ್ಧ ಬುದ್ಧಿಯ ಸಹಾಯದಿಂದಲೇ ಸಾಧಕನು ಜ್ಞಾನ ಮಾರ್ಗದಲ್ಲಿ ವಿಚಲಿತನಾಗದೆ ಮುನ್ನಡೆಯುತ್ತಾನೆ. ಅಂತಿಮವಾಗಿ ಈ ವಿಷಯದ ಸಾರಾಂಶವನ್ನ ಯೋಗಿ ಯಾಜ್ಞವಲ್ಕ್ಯಲ ಒಂದು ಮಾತು ಬಹಳ ಚೆನ್ನಾಗಿ ಹಿಡಿದಿಡುತ್ತೆ. ಅದನ್ನ ಈ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಅವ್ರು ಹೇಳ್ತಾರೆ, ಗಾಯತ್ರಿ ಮಂತ್ರವನ್ನು ತಿಳಿಯೋದ್ರಿಂದ ಸಮಗ್ರ ವೇದ ವಿದ್ಯೆಗಳು ಅಂದ್ರೆ ಜ್ಞಾನ ಕರಗತವಾಗುತ್ತವೆ. ವೇದಗಳನ್ನ ಜ್ಞಾನದ ಸಾಗರ ಅಂತ ಪರಿಗಣಿಸಲಾಗುತ್ತೆ. ಆ ಸಮಗ್ರ ಜ್ಞಾನವನ್ನ ಗಾಯತ್ರಿ ಮಂತ್ರದ ಅರಿವಿನಿಂದ ಪಡೆಯಬಹುದು ಅನ್ನೋದು ಅದರ ಮಹತ್ವವನ್ನ ಸಾರುತ್ತೆ. ಒಟ್ಟಾರೆಯಾಗಿ ಈ ಚರ್ಚೆಯನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಗಾಯತ್ರಿ ಚೈತನ್ಯ ಕೃತಿಯ ಪ್ರಕಾರ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನಾ ಶ್ಲೋಕವಲ್ಲ, ಅದು ಜ್ಞಾನದ ಜೀವಂತ ಸ್ವರೂಪ. ಇದು ಮೊದಲು ನಮ್ಮ ಚಿತ್ತವನ್ನ ಶುದ್ಧಗೊಳಿಸಿ, ಅಜ್ಞಾನದ ಗಂಟುಗಳನ್ನು ಬಿಡಿಸಿ, ಜ್ಞಾನವನ್ನ ಗ್ರಹಿಸೋಕೆ ನಮ್ಮನ್ನ ಸಿದ್ಧಗೊಳಿಸುತ್ತೆ. ನಂತರ ಲೌಕಿಕ ಮತ್ತು ಪಾರಮಾರ್ಥಿಕ ಸತ್ಯಗಳ ನೇರ ಅನುಭವವನ್ನ ನೀಡಿ ಅಂತಿಮವಾಗಿ ಮುಕ್ತಿಯೆಡೆಗೆ ಕೊಂಡೊಯ್ಯುವ ಒಂದು ಪ್ರಬಲ ಸಾಧನ. ಹೌದು, ಇದೇ ಅದರ ಸಾರ. ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟೋಗೋಣ. ಈ ಪುಸ್ತಕದಲ್ಲಿ ಗಾಯತ್ರಿ ಮಂತ್ರವನ್ನ ಜ್ಞಾನದ ಬೆಳಕನ್ನು ಒತ್ತಿಸುವ ಒಂದು ಬೆಂಕಿ ಕಡ್ಡಿ ಅಂತ ವರ್ಣಿಸಲಾಗಿದೆ. ಆ ಒಂದು ಸಣ್ಣ ಬೆಂಕಿ ಕಡ್ಡಿಯ ಶಬ್ದ ಕಂಪನವು ಇಡೀ ಜ್ಞಾನದ ದೀಪವನ್ನ ಬೆಳಗಬಲ್ಲದು ಅಂತ ಹೇಳಲಾಗಿದೆ. ಹಾಗಾದ್ರೆ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು: ಕೇವಲ ಒಂದು ಮಂತ್ರ, ಒಂದು ಧ್ವನಿಯ ಸಂಯೋಜನೆ ಸಕಲ ಜ್ಞಾನದ ಬೀಜವನ್ನ ತನ್ನೊಳಗೆ ಇಟ್ಕೊಂಡಿದ್ರೆ ಜ್ಞಾನದ ನಿಜವಾದ ಸ್ವರೂಪವಾದ್ರೂ ಏನು? ಅದು ಕೇವಲ ನಮ್ಮ ಮೆದುಳಿನಲ್ಲಿರೋ ಮಾಹಿತಿಯೇ, ಅಥವಾ ನಮ್ಮ ಚೈತನ್ಯದ ಆಳದಲ್ಲಿ ಅಡಗಿರುವ ಸರಿಯಾದ ಕೀಲಿಯಿಂದ ಮಾತ್ರ ತೆರೆಯಬಹುದಾದ ಒಂದು ಅನಂತ ಸಾಧ್ಯತೆ? ಇದು ನಮ್ಮ ಗ್ರಹಿಕೆಯ ಸಾಮರ್ಥ್ಯದ ಬಗ್ಗೆ ನಮಗೇನನ್ನು ಹೇಳುತ್ತೆ?